ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು 2022 GPSTR ಕ್ವಶನ್ ಪೇಪರ್ನ ಸೈಕಾಲಜಿ ಕ್ವಶನ್ಸ್ನ ಬಿಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದಾದ್ರೆ, ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವವನ್ನು ಅನುಭವಿಸುತ್ತದೆ. ಮಗುವಿನ ಈ ವರ್ತನೆಗೆ ಕಾರಣವಾದ ವಿಕಾಸ ಸಾಮಾಜಿಕ, ದೈಹಿಕ, ಬೌದ್ಧಿಕ, ಸೌಂದರ್ಯೋಪಾಸನ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ನೋಡಿ. ಒಂದು ಮಗು ಅಪರಾಧ ಮನೋಭಾವವನ್ನು ಅನುಭವಿಸುತ್ತೆ ಅಂದಾಗ ನಮಗೆ ಬೌದ್ಧಿಕ ವಿಕಾಸ ಅನ್ಬೋದು, ಬಟ್ ಆದ್ರೆ ಬೌದ್ಧಿಕ ವಿಕಾಸ ಆಗಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಸಾಮಾಜಿಕ ವಿಕಾಸ. ಹೇಗೆ ಸಾಮಾಜಿಕ ವಿಕಾಸ ಅಂದ್ರೆ, ಒಂದು ಮಗು ತನ್ನಲ್ಲೇ ನೋವನ್ನು ಅನುಭವಿಸಿ ತನ್ನಲ್ಲೇ ಒಂದು ರೀತಿಯಾದಂತ ಅರಿವು ಉಂಟಾದ್ರೆ ಅದು ಬೌದ್ಧಿಕ ವಿಕಾಸ ಆಗತ್ತೆ. ಆದ್ರೆ ಮಗು ಇತರರಿಗೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇತರರಿಗೆ ತನ್ನಿಂದ ತಪ್ಪಾದಾಗ, ಇತರರು ಅಂದ ತಕ್ಷಣ ನಮಗೆ ಅಲ್ಲಿ ಸಾಮಾಜಿಕ ಬಂದ್ಬಿಡ್ಬೇಕು. ಈಗ ಒಂದು ಮಗುಗೆ ಒಂದು ಮಗು ಏನಾದ್ರು ಬೇರೆಯವ್ರಿಗೆ ತಪ್ಪು ಮಾಡಿ ಆ ಮಗು ನಾನು ಹಿಂಗೆ ತಪ್ಪು ಮಾಡ್ಬಿಟ್ನಲ್ಲ ಅನ್ನೋದೇನಾದ್ರೂ ಆ ಮಗುಗೆ ಗಿಲ್ಟಿ ಫೀಲ್ ಆದ್ರೆ ಆ ಬೇರೆಯವರು ಇದೆಲ್ಲ ಸೇರಿ ಸಮಾಜ ಆಗತ್ತೆ ನೋಡಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಂದು ಕೊಡೋದಾದ್ರೆ ನೋಡಿ, ಇವಾಗ ಒಂದು ಮಗು ಒಂದು 2ನೇ ಕ್ಲಾಸೋ 3ನೇ ಕ್ಲಾಸೋ 4ನೇ ಕ್ಲಾಸೋ ಮಗು ಅನ್ಕೊಳ್ಳಿ. ಆ ಮಗು ಒಂದು ಫ್ರೆಂಡ್ ಮನೆಗೆ ಹೋಗುತ್ತೆ ಅನ್ಕೊಳ್ಳಿ. ಫ್ರೆಂಡ್ ಮನೆಗೆ ಹೋದಾಗ ಆ ಫ್ರೆಂಡ್ ತಂದೆ ತಾಯಿ ಮಕ್ಕಳು ಇರ್ತಾರೆ. ತಂದೆ ತಾಯಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು 100 ರೂಪೀಸ್ ಎತ್ತಿಟ್ಟಿರ್ತಾರೆ. ಈ ಮಗು ಏನ್ ಮಾಡುತ್ತೆ, ಹೋಗ್ಬಿಟ್ಟು 100 ರೂಪೀಸ್ ನೋಡ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಈ 10 ರೂಪೀಸ್ ಈ 100 ರೂಪೀಸ್ ಏನಿರುತ್ತೆ 100 ರೂಪೀಸ್ನ ಎತ್ಕೊಂಡ್ ಬಂದ್ಬಿಟ್ಟಿರತ್ತೆ. ಆಮೇಲೆ ಅವರು ರಾತ್ರಿ ಊಟನೂ ಮಾಡಿರಲ್ಲ, ಮಕ್ಕಳು ಊಟ ಮಾಡಿರಲ್ಲ, ಹಾಗೆ ಮಾಡ್ಕೊಂತಾರೆ. ನೆಕ್ಸ್ಟ್ ಡೇ ಆ ಮಗು ಬಂದ್ಬಿಟ್ಟು ಆ ಫ್ರೆಂಡ್ ಎತ್ಕೊಂಡಿರ್ತಾನಲ್ಲ ಅವನಿಗೆ ಹೇಳ್ತಾರೆ, ನೋಡು ನಾನು ಊಟಕ್ಕಂತ ಎತ್ತಿಟ್ಕೊಂಡಿದ್ದು 100 ರೂಪೀಸ್ ಯಾರೋ ತಗೊಂಡ್ಬಿಟ್ಟಿದ್ದಾರೆ ಅಥವಾ ಕಳ್ಕೊಂಡ್ಬಿಟ್ಟಿದೀವಿ, ನಾವು ಏನು ಊಟ ಮಾಡ್ಲಿಕ್ಕೆ ಆಗಿಲ್ಲ, ನೈಟ್ ಉಪವಾಸ ಮಾಡ್ಕೊಂಡ್ವಿ ಅಂತ ಅಂದಾಗ ಆ ಮಗುಗೆ ಅರಿವಾಗುತ್ತೆ, ಓ ನಾನು ಮಾಡಿರೋ ತಪ್ಪಿಂದ ಇವ್ರು ರಾತ್ರಿ ಊಟ ಮಾಡಿಲ್ಲ ಅನ್ನೋ ಒಂದು ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ವಿಕಾಸ ಮಗುವಿನಲ್ಲಿ ಬೆಳೆಯುತ್ತೆ. ಅಥವಾ ಊಟನೇ ಅಲ್ಲ, ಏನಾದ್ರೂ ಒಂದು ಗೊಂಬೆನೋ ಮತ್ತೊಂದು, ಇವಾಗ ಮಗು ಒಂದು ಗೊಂಬೆ ಕಳ್ಕೊಂಡ್ಬಿಡ್ತು ಅನ್ಕೊಳ್ಳಿ, ಈ ಮಗುನೇ ತಗೊಂಡ್ ಹೋಗಿದೆ. ಆ ಮಗು ನಾನು ರಾತ್ರಿ ಊಟನೇ ಮಾಡಿಲ್ಲ, ಗೊಂಬೆ ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಬಂದು ಮಾರ್ನಿಂಗ್ ಹೇಳುತ್ತೆ. ಆಗ ಅವನಿಗೆ ಅದು ಗಿಲ್ಟ್ ಫೀಲ್ ಆಗುತ್ತೆ, ನಾನು ಎತ್ಕೊಂಡ್ ಬಂದಿದ್ದಕ್ಕೆ ಅವ್ನು ನೈಟ್ ಊಟ ಮಾಡಿಲ್ಲ. ಈ ರೀತಿಯಾದಂತಹ ಒಂದು ಅರಿವು ಮಗುವಿನಲ್ಲಿ ಉಂಟಾಗತ್ತೆ, ಸಾಮಾಜಿಕ ವಿಕಾಸ ಮಗುವಿನಲ್ಲಿ ಉಂಟಾಗತ್ತೆ. ನೆಕ್ಸ್ಟ್ 91ನೇ ಕ್ವಶನು, ನಗರದ ಮಕ್ಕಳ ವಸ್ತ್ರ ವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆ ಒಳಪಡುತ್ತದೆ. ಇದರಲ್ಲಿ ಅಡಕವಾಗಿರುವಂತಹ ಅನುಕರಣೆಯ ನಿಯಮ ಯಾವುದು? ಆಪ್ಷನ್ 1 ಮೇಲ್ಸ್ತರದಿಂದ ಕೆಳಸ್ತರದವರೆಗೆ, ಆಪ್ಷನ್ 2 ಆಂತರಿಕದಿಂದ ಬಾಹ್ಯದ ಎಡೆಗೆ, ಆಪ್ಷನ್ 3 ಕೆಳಸ್ತರದಿಂದ ಮೇಲ್ಸ್ತರದ ಕಡೆಗೆ, ಆಪ್ಷನ್ 4 ಬಾಹ್ಯದಿಂದ ಆಂತರಿಕದ ಕಡೆಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ನೋಡಿ, ಆಪ್ಷನ್ 2 ಕರೆಕ್ಟ್ ಆನ್ಸರ್. ಹೇಗೆ? ಆಂತರಿಕದಿಂದ ಬಾಹ್ಯದ ಕಡೆಗೆ ಅಂದ್ರೆ ಮಗು ಈಗ ನಗರದಲ್ಲಿ ಸಿಟಿಯಲ್ಲಿರುವಂತ ಮಗು ಅದರ ಒಂದು ವಸ್ತ್ರ ವಿನ್ಯಾಸ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸು, ಹಾಗೆ ಅದು ಹೇಗೆ ಮಾತಾಡುತ್ತೆ ಆ ಮಗು ಅನ್ನೋದನ್ನ ಹಳ್ಳಿಯವರಿಂದ ಅನುಕರಣೆ ಮಾಡುತ್ತೆ. ಅಂದ್ರೆ ಅದು ಫಸ್ಟ್ ಮಗು ತನ್ನ ಮನಸ್ಸಲ್ಲಿ ಅನ್ಕೊಳ್ಳುತ್ತೆ, ಆಂತರಿಕವಾಗಿ ಅನ್ಕೊಂಡು ಅದನ್ನ ಬಾಹ್ಯವಾಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಹೇಗೆ ಅಂತ ಅಂದ್ರೆ, ಮಗು ಹಳ್ಳಿಯವರ ಒಂದು ಮಾತುಗಾರಿಕೆ ಆಗಿರಬಹುದು, ಅವರ ಉಡುಗೆ ತೊಡುಗೆ ಆಗಿರ್ಬೋದು, ಆ ರೀತಿ ಇರಬೇಕು ಅಂತ ಮಗು ಮನ್ಸಲ್ಲಿ ಫಸ್ಟ್ ಅನ್ಕೊಳ್ಳುತ್ತೆ. ಆ ರೀತಿ ನಾನು ನಡ್ಕೋಬೇಕು ಅನ್ನೋದ್ರ ಮುಂದಾಗುತ್ತೆ. ಫಸ್ಟ್ ಅದು ಒಳಗಡೆ ಆಂತರಿಕವಾಗಿ ಅನ್ಕೊಂಡು ಬಾಹ್ಯದ ಕಡೆಗೆ ಅದು ಮುನ್ನುಗ್ಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 92ನೇದು, ದೈಹಿಕ ಶಿಕ್ಷಣ ಬೋಧಕರು ಬ್ಯಾಸ್ಕೆಟ್ ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತಾರೆ. ಎತ್ತರವು ಇದರ ಫಲವಾಗಿದೆ. ಪರಿಸರ, ಪಕ್ವತೆ, ಅನುವಂಶೀಯತೆ, ತರಬೇತಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಅನುವಂಶೀಯತೆ. ಯಾಕಂದ್ರೆ ಮಗುವಿನ ಎತ್ತರವನ್ನ ನಿರ್ಧರಿಸುವ ಅಂಶ ಯಾವುದು? ಅನುವಂಶೀಯತೆ ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ 93ನೇ ಕ್ವಶನ್, ತರುಣರು ನಿಷ್ಠಾಭಾವವನ್ನ ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ. ಆಪ್ಷನ್ 1 ಪೋಷಕರು, ಆಪ್ಷನ್ 2 ಒಡ ಹುಟ್ಟಿದವರು, ಆಪ್ಷನ್ 3 ಸಮವಯಸ್ಕರು, ಆಪ್ಷನ್ 4 ಶಿಕ್ಷಕರು. ತರುಣರು ಅಂದ್ರೆ ಅಡಲಸೆಂಟ್ ಪೀರಿಯಡ್, ಅಂದ್ರೆ ತಾರುಣ್ಯಾವಸ್ಥೆಯಲ್ಲಿರುವಂತ ಮಕ್ಕಳು.
ಯಾರ ಜೊತೆಗೆ ನಿಷ್ಠಾಭಾವವಾಗಿರ್ತಾರೆ, ನಿಷ್ಠಾವಂತರಾಗಿರ್ತಾರೆ ಅಂದ್ರೆ ಇದಕ್ಕೆ ಆಪ್ಷನ್ 3 ಸಮವಯಸ್ಕರು. ಇವರು ಸಮವಯಸ್ಕರೊಡನೆ ಇರೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಪೋಷಕರಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ಶಿಕ್ಷಕರ ಮಾತುಗಳು ಕೇಳೋದು ಅಷ್ಟಕ್ಕಷ್ಟೇ. ಇವ್ರು ಏನ್ ಹೇಳ್ತಾರೋ ಸಮವಯಸ್ಕರ ಒಂದು ಹಾವಭಾವ, ಒಂದು ಸಮವಯಸ್ಕರ ಜೊತೆ ಹೆಚ್ಚಾಗಿ ಇರೋದಕ್ಕೆ ಇವರು ಇಷ್ಟಪಡುತ್ತಾರೆ. 94ನೇ ಕ್ವಶನು, ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನ ಹೊಂದಿರುವ ತರುಣರಲ್ಲಿ ಕಂಡುಬರುವ ಸಂಕೇತ. ತನ್ನತನದ ಗೊಂದಲ, ಋಣಾತ್ಮಕ ಸ್ವಬಿಂಬ, ತನ್ನತನದ ಸ್ಥಿತಿ, ತನ್ನತನದ ವಿಷಮ ಸ್ಥಿತಿ ಅಂತ ಅಂದ್ರೆ ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನ ಹೊಂದಿರುವ ತರುಣರಲ್ಲಿ ಕಂಡುಬರುವಂಥದ್ದು ತನ್ನತನದ ವಿಷಮ ಸ್ಥಿತಿ. ಈಗ ಮಗುವಲ್ಲಿ ಏನಾದ್ರೂ ಅಪರಾಧ ಮನೋಭಾವ ಅಂದ್ರೆ ಗಿಲ್ಟಿ ಫೀಲ್ ಆಗೋದು, ಆತನಿಗೆ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಆ ವರ್ತನೆ ಹೇಗೆ ಎದುರಿಸ್ತಾನೆ ಅಂದ್ರೆ ಅವನಲ್ಲಿ ತನ್ನತನದ ವಿಷಮ ಸ್ಥಿತಿ ಆ ಮಗುವಿನಲ್ಲಿ ಉಂಟಾಗತ್ತೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ 95ನೇದು, ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನ ಬಳಸಿಕೊಳ್ಳುತ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸ ಯಾವುದು? ಸ್ನಾಯು ವಿಕಾಸ, ಸಂಜ್ಞಾತ್ಮಕ ವಿಕಾಸ, ಬೌದ್ಧಿಕ ವಿಕಾಸ, ಸಂವೇದನಾ ವಿಕಾಸ. ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ, ಒಂದು ಮಗು, ಸ್ಟೂಡೆಂಟು ನೃತ್ಯ ಪ್ರದರ್ಶನದಲ್ಲಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಕಣ್ಣುಗಳ ಬಗ್ಗೆ ಆಗಿರ್ಬೋದು, ಕೈಗಳ ಬಗ್ಗೆ ಸಮನ್ವಯತೆಯನ್ನ ಬಳಸ್ಕೊಳ್ತಾನೆ. ಅಂದ್ರೆ ಸ್ನಾಯು ವಿಕಾಸ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೈಗಳು, ಕಣ್ಣು ಬಗ್ಗೆ ನಾವು ಮಗುವಿನ ಯಾವ ಒಂದು ವಿಕಾಸ ಇದರಲ್ಲಿ ಬೆಳವಣಿಗೆ ಆಗೋದ್ರಿಂದ ಮಗು ನೃತ್ಯ ಪ್ರದರ್ಶನದಲ್ಲಿ ಉತ್ತಮವಾಗಿ ಪ್ರದರ್ಶಿಸ್ತಾನೆ ಅಂತ ಅಂದ್ರೆ ಸ್ನಾಯು ವಿಕಾಸ. ನೆಕ್ಸ್ಟ್ 96ನೇ ಕ್ವಶನು, ಶಾಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ. ಈ ವರ್ತನೆಯ ಸ್ವರೂಪ ಆಪ್ಷನ್ 1 ಪಕ್ವತೆ, ಆಪ್ಷನ್ 2 ಸಂವೇಗ, ಆಪ್ಷನ್ 3 ಆಲೋಚನೆ, ಆಪ್ಷನ್ 4 ಕಲಿಕೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4. ಯಾಕೆ ಆಪ್ಷನ್ 4 ಅಂದ್ರೆ ಮಗು ಕಲ್ತಿರ್ತಾನೆ, ಇಲ್ಲಿ ಕಲಿಕೆ ಆಗಿರುತ್ತೆ ಮಗುಗೆ. ಮಾರ್ನಿಂಗ್ ಬರ್ತಾನೆ, 9 ಗಂಟೆಯಿಂದ ಪೀರಿಯಡ್ ವೈಸ್, ಒಂದು ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಆಮೇಲೆ ಲಂಚ್ ಬ್ರೇಕು, ಈ ಲಂಚ್ ಬ್ರೇಕಲ್ಲಿ ಊಟನೇ ಮಾಡಬೇಕು. ಈ ರೀತಿ ಮಗು ಫಸ್ಟ್ ಇಂದ ಕಲ್ತ್ಕೊಂಡ್ ಬಂದಿರತ್ತೆ, ಇಲ್ಲಿ ಕಲಿಕೆ ಉಂಟಾಗಿರತ್ತೆ. ಈ ಕಲಿಕೆಯಿಂದಾಗಿ ಮಗು 3 ಗಂಟೆ ಬಾರಿಸಿದ ತಕ್ಷಣ, ಬೆಲ್ ಆಗಿದ ತಕ್ಷಣ ನಾವು ಶಾಲೆಯಿಂದ ಹೊರಗೆ ಹೋಗ್ಬೇಕು ಅನ್ನೋದು ಮಗು ಕಲ್ತಿರ್ತಾನೆ. ಇಲ್ಲಿ ಕಲಿಕೆ ಉಂಟಾಗುತ್ತೆ ಮಗುವಿಗೆ. ನೆಕ್ಸ್ಟ್ 97ನೇದು ಪ್ರಶ್ನೆ, ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಆಪ್ಷನ್ 1 ಹಂತ ವಿಭಜನೆ, ಆಪ್ಷನ್ 2 ಸತ್ಯಾನ್ವೇಷಣೆ, ಆಪ್ಷನ್ 3 ಪ್ರಾಯೋಗಿಕತೆ, ಆಪ್ಷನ್ 4 ಸರಾಸರಿಯ ಅಂತಿಮ ವಿಶ್ಲೇಷಣೆ. ಇದಕ್ಕೆ ಕರೆಕ್ಟ್ ಆನ್ಸರು, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4. ಸರಾಸರಿ ಅಂತಿಮ ವಿಶ್ಲೇಷಣೆ ಮಾಡಿದಾಗ, ಸರಾಸರಿಯಾಗಿ ಅಂತಿಮವಾಗಿ ವಿಶ್ಲೇಷಣೆಯನ್ನ ಮಾಡಿದಾಗ ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4. 98ನೇ ಕ್ವಶನು, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನ ಪರಿಣಾಮಕಾರಿ ಮಾಡುವಲ್ಲಿ ಶಿಕ್ಷೆಯನ್ನ ಒಳಪಡಿಸಲಾಗುತ್ತದೆ. ಇದನ್ನ ಪ್ರತಿನಿಧಿಸುವುದು ಕ್ರಿಯಾ ಪ್ರಸ್ತುತ ಅನುಬಂಧ, ಪ್ರಬಲ ಅಪೇಕ್ಷೆ ಶಾಸ್ತ್ರೀಯ ಅನುಬಂಧ, ವಿಮುಖ ಶಾಸ್ತ್ರೀಯ ಅನುಬಂಧ, ಸಾಮಾಜಿಕ ಕಲಿಕೆ ಅಂತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನ ಪರಿಣಾಮಕಾರಿ ಮಾಡೋದಕ್ಕೆ ಶಿಕ್ಷೆಯನ್ನ ಒಳಪಡಿಸಲಾಗುತ್ತೆ. ಆಗ ಮಗುವಿನಲ್ಲಿ ಪ್ರಬಲ ಅಪೇಕ್ಷೆ ಶಾಸ್ತ್ರೀಯ ಅನುಬಂಧ ಉಂಟಾಗುತ್ತೆ. ಶಾಸ್ತ್ರೀಯ ಅನುಬಂಧ ಅಂದ ತಕ್ಷಣ ನಮಗೆ ಪಾವ್ಲೋ ಅವರು ನೆನಪಾಗ್ಬೇಕು. ಅವರು ಪ್ರಯೋಗವನ್ನ ಮಾಡ್ತಾರೆ. ಯಾವ ಪ್ರಾಣಿಯ ಜೊತೆ, ಯಾವ ಪ್ರಾಣಿ ಇಟ್ಕೊಂಡು ಅಂತಂದ್ರೆ ನಾಯಿ. ನೆಕ್ಸ್ಟ್ 99ನೇ ಕ್ವಶನು, ಘಟಕವನ್ನ ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನ ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆಯು ಅಂತರ್ದೃಷ್ಟಿ, ಕ್ರಿಯಾ ಪ್ರಸೂತ ಅನುಬಂಧನ, ಸಾಮಾಜಿಕ ಯತ್ನ ಮತ್ತು ದೋಷ. ಘಟಕವನ್ನ ಪೂರ್ಣಗೊಳಿಸಿದ ನಂತರ, ಒಂದು ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯ ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ ಯಾವುದು? ಕ್ರಿಯಾ ಪ್ರಸೂತ ಅನುಬಂಧನ. ಕ್ರಿಯಾ ಪ್ರಸೂತ ಅನುಬಂಧನ ನಿಯೋಜಿತ ಕಾರ್ಯದಲ್ಲಿ ಅಂದ ತಕ್ಷಣ ನಮಗೆ ಕ್ರಿಯಾ ಪ್ರಸೂತ ಅನುಬಂಧನ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ 100ನೇ
ಕ್ವಶನ್ ನಂಬರ್ 100. ವಸ್ತುಗತ ಮೌಲ್ಯೀಕರಣದ ಸ್ವರೂಪವು ಆಪ್ಷನ್ 1 ಮುಂದಿನ ವರ್ಗಕ್ಕೆ ಮಗುವು ತೇರ್ಗಡೆಯಾಗಿರುವುದನ್ನು ಘೋಷಿಸಲು, ಮಗುವು ಏನನ್ನ ಕಲಿತಿದೆ ಎಂದು ತಿಳಿಯಲು, ಮಗುವಿನ ವಿಷಯ ಮಂಡನೆಯನ್ನ ತಿಳಿಯಲು, ಮಗುವಿನ ವೈಯಕ್ತಿಕ ವ್ಯತ್ಯಾಸಗಳನ್ನ ತಿಳಿಯಲು. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 4. ವಸ್ತುಗತ ಮೌಲ್ಯೀಕರಣದ ಸ್ವರೂಪ ಏನು ಅಂತಂದ್ರೆ ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನ ತಿಳ್ಕೊಳ್ಳೋದಕ್ಕೆ ಮೌಲ್ಯೀಕರಣ ಅಂದ್ರೆ ಇವ್ಯಾಲ್ಯುವೇಟ್ ಮಾಡಬೇಕು. ವಸ್ತುಗತ ಮೌಲ್ಯೀಕರಣವನ್ನ ಮಾಡಿದಾಗ ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.